ವಿಶ್ವದ ಅತಿ ಎತ್ತರದ ವೃಕ್ಷವನ್ನು ನೋಡಿ ಇಂದು ವಿಜ್ಞಾನ ಲೋಕವು ಆಶ್ಚರ್ಯಗೊಂಡಿದೆ. ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಕಾಡಿನಲ್ಲಿ 112 ಮೀಟರ್ ಎತ್ತರವಿರುವ ಈ ವೃಕ್ಷವಿದೆ. ಇದು ವಿಶ್ವದ ಅತಿ ಎತ್ತರದ ವೃಕ್ಷವಾಗಿದೆ. ಈ ವೃಕ್ಷಕ್ಕೆ ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ವಯಸ್ಸಿದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಈ ವೃಕ್ಷದ ಕಾಂಡವು ಸುಮಾರು 3 ಮೀಟರ್ಗಿಂತಲೂ ಹೆಚ್ಚು ವ್ಯಾಸವನ್ನು ಹೊಂದಿದೆ. ಈ ವೃಕ್ಷವನ್ನು 37 ಅಂತಸ್ತಿನ ಗಗನಚುಂಬಿ ಕಟ್ಟಡದಂತೆ ಕಾಣುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಅಲ್ಲಾಹನು ಸೃಷ್ಟಿಸಿದ ಈ ಗಗನಚುಂಬಿ ವೃಕ್ಷದಲ್ಲಿ ಯಾವ ಅದ್ಭುತವಿದೆ ಎಂದು ನಾವು ಯೋಚಿಸಬಹುದು. 112 ಮೀಟರ್ ಎತ್ತರದ ಈ ವೃಕ್ಷದ ತುದಿಗೆ ನೀರು ಹೇಗೆ ತಲುಪುತ್ತದೆ ಎಂದು ಯೋಚಿಸಿದ್ದೇವೆಯೇ? ಯಾವ ರೀತಿಯ ಪಂಪ್ಗಳನ್ನು ಬಳಸಿ ಇಷ್ಟು ಎತ್ತರಕ್ಕೆ ನೀರನ್ನು ಎಳೆಯಲಾಗುತ್ತದೆ ಎಂದು ಯೋಚಿಸಿದ್ದೇವೆಯೇ? ಸಾವಿರಾರು ವರ್ಷಗಳ ಕಾಲ ಉಳಿಯಲು ಈ ವೃಕ್ಷಕ್ಕೆ ಶಕ್ತಿಯು ಎಲ್ಲಿಂದ ಬಂತು ಎಂದು ಯೋಚಿಸಿದ್ದೇವೆಯೇ? ಇಲ್ಲಿ ನಾವು ನಮ್ಮನ್ನು ಸೃಷ್ಟಿಸಿದ ರಬ್ಬನನ್ನು ಸ್ತುತಿಸಬೇಕು. ಅಲ್ಲಾಹು ಅಕ್ಬರ್. ಅಲ್ಲಾಹನು ಎಷ್ಟು ಮಹಾನ್! ಪ್ರಕೃತಿಯಲ್ಲಿರುವ ಅಲ್ಲಾಹನ ಸೃಷ್ಟಿಗಳನ್ನು ನೋಡಿ ಯೋಚಿಸಿದರೆ ಅವನು ಎಷ್ಟು ಅದ್ಭುತವಾಗಿ ಇವುಗಳನ್ನು ಸೃಷ್ಟಿಸಿದ್ದಾನೆ ಎಂದು ಅರ್ಥವಾಗುತ್ತದೆ. ಈ ಗಗನಚುಂಬಿ ವೃಕ್ಷಕ್ಕೆ ಮಾತ್ರವಲ್ಲ, ವಿಶ್ವದ ಎಲ್ಲ ಸೃಷ್ಟಿಗಳ ಉಳಿವಿಗೆ ಅಗತ್ಯವಾದ ಮಾರ್ಗಗಳನ್ನು ಅಲ್ಲಾಹು ಸುಬ್ಹಾನಹು ವತಾಲ ನೀಡಿದ್ದಾನೆ. ನೀರಿನ ಟೆನ್ಸಿಲ್ ಶಕ್ತಿಯು ಈ ಎತ್ತರದ ವೃಕ್ಷದ ತುದಿಗೆ ನೀರು ತಲುಪಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಗಾಳಿಯಿಂದ ಹೊರಹೊಮ್ಮುವ ಆವಿಯನ್ನು ಈ ವೃಕ್ಷವು ಗ್ರಹಿಸುತ್ತದೆ. ಈ ರೀತಿಯಾಗಿ ಸರ್ವಶಕ್ತನಾದ ಅಲ್ಲಾಹನು ಈ ವೃಕ್ಷಕ್ಕೆ ಅಗತ್ಯವಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದಾನೆ. ಅಲ್ಲಾಹನು ತನ್ನ ಸೃಷ್ಟಿಗಳ ಮೇಲೆ ಎಷ್ಟು ಕರುಣೆ ಮತ್ತು ಪ್ರೀತಿಯನ್ನು ಹೊಂದಿದ್ದಾನೆ ಎಂದು ನಾವು ಅರಿಯಬಹುದು. ಆತನನ್ನು ಎಷ್ಟು ಸ್ತುತಿಸಿದರೂ ಸಾಲದು. ಅಲ್ಲಾಹನು ತನ್ನ ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ತಮ್ಮ ಜೀವನೋಪಾಯದ ಜವಾಬ್ದಾರಿಯನ್ನು ಹೊರದ ಎಷ್ಟೊಂದು ಜೀವಿಗಳಿವೆ. ಅಲ್ಲಾಹನೇ ಅವುಗಳಿಗೂ ಮತ್ತು ನಿಮಗೂ ಜೀವನೋಪಾಯವನ್ನು ನೀಡುತ್ತಾನೆ. ಆತನೇ ಎಲ್ಲವನ್ನೂ ಕೇಳುವವನು ಮತ್ತು ತಿಳಿಯುವವನು. ಅಲ್ಲಾಹನೇ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸು, ನಮ್ಮ ಕರ್ಮಗಳನ್ನು ಸ್ವೀಕರಿಸು. ತಂಪುರಾನೆ. ಆಮೀನ್.